ಹಾಗೆ ಲೋಕಸಭಾ ಸದಸ್ಯರುಗಳು ಗೆದ್ದಿರ್ತಕ್ಕಂಥವ್ರು, ಸೋತಿರ್ತಕ್ಕಂಥವ್ರು, ಅವ್ರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮಗೆಲ್ಲ ಶಾಸಕ ಸ್ನೇಹಿತರು 224 ಜನ ಸ್ಪರ್ಧೆ ಮಾಡಿದ್ದು, 136 ಜನವನ್ನು ತಾವು ಗೆಲ್ಲಿಸ್ಕೊಟ್ಟಿದ್ದೀರಿ. 136 ಜನ ಶಾಸಕರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಸೋತವರು ಸಹ ನಮ್ಮ ಮಿತ್ರರು, ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಪಕ್ಷದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಪಕ್ಷದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ನಾನು ಪಕ್ಷದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಮತ್ತು ನಮ್ಮ ಸರ್ಕಾರದ ವತಿಯಿಂದ ನೇಮಕ ಆಗಿರ್ತಕ್ಕಂಥ ಎಲ್ಲ ಬೋರ್ಡ್ನ ಅಧ್ಯಕ್ಷರುಗಳಿದ್ದಾರೆ, ಪಕ್ಷದ ಪದಾಧಿಕಾರಿಗಳಿದ್ದಾರೆ, ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಟೌನ್ ಅಧ್ಯಕ್ಷರುಗಳು ಇಬ್ಬರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ತಮ್ಮಲ್ಲಿ ನನ್ನ ಮನವಿ ಏನಪ್ಪ ಅಂತ ಹೇಳಿದ್ರೆ, ತಾವೆಲ್ಲ ಬಹಳ ದೂರದ ಊರುಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಇದು ಒಂದು ಹೋರಾಟದ ಒಂದು ಸಭೆ, ಇದು ಜನಾಂದೋಲನ ಸಭೆ, ಇದು ಹೋರಾಟ. ಇದು ಯಾರು ಇವತ್ತು ನಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಸರ್ಕಾರವನ್ನ ಕಿತ್ತಾಕ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರ ವಿರುದ್ಧವಾದಂಥ ಹೋರಾಟ. ಮತ್ತೆ ನಮ್ಮ ನಾಯಕರುಗಳಿಗೆ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್, ಎಲ್ಲ ಯಾವುದೇ ನಾಯಕರುಗಳಾಗಿರ್ಬೋದು, ಅವ್ರ ವಿರುದ್ಧ ಇವತ್ತೇನು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ, ನಾವೆಲ್ಲ ಅದು ಹೋರಾಟ ಮಾಡಲಿಕ್ಕೆ ಸಭೆ ಸೇರಿದ್ದೇವೆ. ಈ ಸಭೆ ಮುಗಿಯೋ ತನಕ ತಾವು ಯಾರು ಕೂತು ತವಿಂದ ಅಲ್ಲಾಡಬಾರ್ದು. ಕೂತು ತಾವೆಲ್ಲರೂ ಜನರ ಈಗಾಗಲೇ ಸಾಕಷ್ಟು ನಮ್ಮ ಹಿರಿಯ ಮಂತ್ರಿಗಳೆಲ್ಲರೂ ಮಾತಾಡಿದ್ದಾರೆ. ಇನ್ನು ಕೇವಲ ಒಂದು 3-4 ಜನ ಮಾತ್ರ ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲರೂ ಕೂತು ಸಹಕರಿಸ್ಬೇಕು. ಈ ಸಭೆ ಯಶಸ್ವಿ ಆಗಬೇಕು ಅಂದರೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಜನರು ನಾವೆಲ್ಲರಿಗೂ ಸಮಾಧಾನ ಆಗಬೇಕು. ತಾವೆಲ್ಲ ಕೂತು ಈ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮನ್ನ ಅತ್ಯಂತ ಕೆಳವೆಯನ್ನು ಮಾಡ್ತಾ, ಮತ್ತು ಈ ಮಾಧ್ಯಮದ ಗೆಳೆಯರು, ನಮ್ಮ ಮಾಧ್ಯಮದ ಗೆಳೆಯರೆಲ್ಲರೂ ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಮಾನ್ಯ ಸಚಿವರಿಗೂ ಕೂಡ ಈ ಜನಾಂದೋಲನ ಸಮಾವೇಶದಲ್ಲಿ ಸ್ವಾಗತವನ್ನು ಹೇಳ್ತಾ, ಈಗ ಪ್ರಾಸ್ತಾವಿಕ ನುಡಿ ಕಾಂಗ್ರೆಸ್ ಪಕ್ಷದ ಹಿರಿಯರು, ಮಾನ್ಯ ಸಮಾಜ ಕಲ್ಯಾಣ ಖಾತೆ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬರು ಈ ಸಭೆಯ ಪ್ರಾಸ್ತಾವಿಕ ನುಡಿನ ಆಡಬೇಕಂತ ವಿನಂತಿ ಮಾಡ್ತೀನಿ. ಈ ಬೃಹತ್ ಸಮಾವೇಶದಲ್ಲಿ, ಜನಾಂದೋಲನದಲ್ಲಿ ಕೇಂದ್ರೀಕೃತ ವ್ಯಕ್ತಿಯಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, 4 ದಶಕಗಳ ಸಾರ್ವಜನಿಕ ಜೀವನದಲ್ಲಿ ಶುದ್ಧ ಅಸ್ತರೆಂದು ಪರಿಗಣಿಸಿ ಸಮರ್ಥ ಮತ್ತು ಸಮರ್ಪಕ ಆಡಳಿತವನ್ನ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ತನ್ನನ್ನು ತಾನು ಮೀಸಲಿಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ, ರಾಜ್ಯದ ಕಾಂಗ್ರೆಸ್ಸಿನ ನೇತೃತ್ವವನ್ನು ವಹಿಸಿ ಹಗಲು ರಾತ್ರಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿ 2013ನೇ ಇಸ್ವಿನಲ್ಲಿ 135 ಜನ ಶಾಸಕರು ವಿಧಾನಸಭೆಗೆ ಆಯ್ಕೆಯಾಗಲಿಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಆತ್ಮೀಯರಾದಂಥ ಡಿ ಕೆ ಶಿವಕುಮಾರ್ ಅವರೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ಸಿದ್ಧಾಂತಗಳು, ಕಾರ್ಯತಂತ್ರಗಳು, ಜನತಂತ್ರದ ಬಲವರ್ಧನೆಗೆ ನೇತೃತ್ವ ಮತ್ತು ಮಾರ್ಗದರ್ಶನವನ್ನು ವಹಿಸಿ ಸರ್ಕಾರವನ್ನ ಸ್ಥಾಪಿಸಲಿಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದಂತ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ
ಸುರ್ಜೇವಾಲಾ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಮಂತ್ರಿಮಂಡಲದ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಎಲ್ಲ ಕಾರ್ಯಕರ್ತರೇ, ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರೇ, ಇಂದಿನ ಜನಾಂದೋಲನ ಭಾರತ ದೇಶದ 8 ದಶಕಗಳ ಚರಿತ್ರೆಯನ್ನು ನೆನೆಸಿಸುವಂತ ಒಂದು ಆಂದೋಲನ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆಯನ್ನ ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರ ನೇತೃತ್ವದಲ್ಲಿ ಪರಕೀಯರ ಆಡಳಿತ ವಿರುದ್ಧವಾಗಿ ಆಂದೋಲನವನ್ನು ಮಾಡಿದಂತ ದಿನ. ಇಂದಿನ ಜನಾಂದೋಲನಕ್ಕೂ ಭಾರತದ ಕ್ವಿಟ್ ಇಂಡಿಯಾ ಚಳವಳಿಗೂ ಒಂದು ಐತಿಹಾಸಿಕ ಸಂಬಂಧ ಮತ್ತು ತುಣುಕು ಇದೆ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥದ್ದು ವಿಷಯ ಇಲ್ಲದೆ ಇರತಕ್ಕಂಥ ವಿಷಯಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಅಲ್ಲ. ಈ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮೇಲೆ ಅದರ ಉದ್ದೇಶಗಳು ಕೋಮುವಾದ ಮತ್ತು ಮತೀಯವಾದದ ರಾಜಕಾರಣವನ್ನು ಪ್ರತಿಪಾದನೆ ಮಾಡುವಂತ ಬಿಜೆಪಿ ಮತ್ತು ಜೆಡಿಎಸ್ ಕೂಟದಿಂದ ಗಾಡಿಗೆ ತೂರು ಹೋಗ್ತಾ ಇದ್ದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1932ನೇ ಇಸ್ವಿನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಸಿವಿಲ್ ರೈಟ್ಸ್ ಆಫ್ ಇಂಡಿಯನ್ ಸಿಟಿಸನ್ಸ್ ಬಗ್ಗೆ ಮಾತಾಡ್ತಾ, ಬ್ರಿಟಿಷರೇ ನೀವು ಅಧಿಕಾರವನ್ನು ಕೊಟ್ಟು ಹೋಗುವಾಗ ಯಾರ ಕೈಗೆ ಕೊಡ್ತಾ ಇದ್ದೀರಿ? ನೀವು ಕೊಡುವಾಗ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಜನತಂತ್ರದ ವ್ಯವಸ್ಥೆ ಆಡಳಿತವನ್ನು ಕೊಡಬೇಕು ಅಂತ ಹೇಳಿದ್ರು. ಇವತ್ತು ಕೋಮುವಾದವನ್ನು ಪ್ರತಿಪಾದನೆ ಮಾಡಿ ಜನರ ಮೂಲಭೂತ ಹಕ್ಕುಗಳನ್ನು ದಮನ ಮಾಡುವಂತ ಬಿಜೆಪಿಯವರು ಸ್ವಾತಂತ್ರ್ಯದ ಉದ್ದೇಶವನ್ನ ಗಾಳಿಗೆ ತೂರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ 25 ದಿನಗಳಿಂದ ಕರ್ನಾಟಕದಲ್ಲಿ ನಾನು 4 ದಶಕಗಳ ರಾಜಕೀಯ ಜೀವನವನ್ನು ಸಿದ್ದರಾಮಯ್ಯನವರ ಜೊತೆಯಲ್ಲೇ ಮಾಡ್ತಾ ಬಂದಿದ್ದೇನೆ. ನಾನು ಇಂಥ ಒಂದು ಕಾಲ್ನಡಿಗೆಯನ್ನು ನೋಡಲೇ ಇಲ್ಲ. ಯಾವುದೇ ಉದ್ದೇಶ, ಗುರಿ ಏನೂ ಇಲ್ಲದೇನೆ ಯಾವುದೋ ಒಂದು ಆಡಳಿತಾತ್ಮಕ ಘಟನೆಗಳನ್ನ ರಾಜ್ಯದ ಸಮಸ್ಯೆಯನ್ನಾಗಿ ಪ್ರತಿಬಿಂಬಿಸಿ ಕುಣಿದು ಕುಪ್ಪಳಿಸಿ ಬಿಡದೆಯಿಂದ ಮೈಸೂರಿಗೆ ಪಾದಯಾತ್ರೆ ಬರ್ತಾ ಇದ್ದಾರೆ. ಪಾದಯಾತ್ರೆ ಮಾಡಲಿಕ್ಕೆ ಯಾರ್ದು ತಕರಾರಿಲ್ಲ. ಅವರ ಪಾದಯಾತ್ರೆಯಲ್ಲಿ ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ. ರಾಜ್ಯದ ಹಿತ ಇದೆಯಾ? ಅಭಿವೃದ್ಧಿಯ ಪರವಾಗಿದ್ದಾರಾ? ಸಾಮಾಜಿಕ ನ್ಯಾಯ ಇದೆಯಾ? ಮಂಡಲ್ ಕಮಿಷನ್ ವರದಿ ಜಾರಿ ಮಾಡಿದಾಗ ಸಂವಿಧಾನದ 16(4) ಕಾಲಂನ ಕೆಳಗಡೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೊಡುವ ತೀರ್ಮಾನ ಆದಾಗ ಕಮಂಡಲವನ್ನು ಹಿಡಿದು ರಥಯಾತ್ರೆಯನ್ನ ಮಾಡಿದ್ರಲ್ಲ, ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಬೇಕು ಅನ್ನೋದು ನಿಮ್ಗೆ ಅನಿಸಿ ಅವತ್ತು ಪಾದಯಾತ್ರೆಗೆ ಇಳಿಲೇ ಇಲ್ವಲ್ಲ? ನೀವಿಬ್ರು ನೀವು ಬರಲೇ ಇಲ್ವಲ್ಲ? 1965ನೇ ಇಸ್ವಿನಲ್ಲಿ ಕಾಗೋಡಿನ ಭೂಮಿ ಚಳವಳಿ ಆದಾಗ ಉಡುವವನೇ ಭೂಮಿಯ ಒಡೆ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿತು. ಉಡುವವನೇ ಭೂಮಿಯ ಒಡೆ ಕಾಯ್ದೆ ಕೇಂದ್ರದ ಬಿಜೆಪಿ ಸರ್ಕಾರ ರೈತರು 12 ತಿಂಗಳುಗಳ ಕಾಲ ಪ್ರತಿಭಟನೆ ಮಾಡಿ 100 ಜನರನ್ನು ನೀವು ಚಳವಳಿ ಮಾಡಲೇ ಇಲ್ಲ, ಧ್ವನಿ ಎತ್ತಲೇ ಇಲ್ಲ. 48 ಲಕ್ಷ ಕೋಟಿ ನಿಮ್ಮ ಕೇಂದ್ರದ ಬಜೆಟ್ನ ಗಾತ್ರ, 24% SC ST ಜನಸಂಖ್ಯೆ, 48 ಲಕ್ಷ ಕೋಟಿ ಬಜೆಟ್ ಅಲ್ಲಿ 24% SC STಗೆ ಬರೀ 50,000 ಕೋಟಿ ಇಟ್ಟಿದ್ದೀರಲ್ಲ. ದಲಿತರ ಪರವಾಗಿರ್ತಕ್ಕಂಥ ಚಿಂತನೆ ಇದು ನಿಮ್ಗ? ಇದಕ್ಕೆ ಚಳವಳಿ ಮಾಡಬೇಕು, ಮಾತಾಡಬೇಕು ಅಂತ ಅನ್ಸಿಲ್ವ ನಿಮಗೆ? ಕೇಂದ್ರದ ಆಯವ್ಯಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಬಿಜೆಪಿಯವರು ಹೇಳಿದಂತ ಬಜೆಟ್ಟಿನ 5,000 ಕೋಟಿ ಕೊಡ್ಲೇ ಇಲ್ವಲ್ಲ? ಅಪ್ಪರ್ ತುಂಗಕ್ಕೆ ಹಣ ಕೊಡ್ಲೇ ಇಲ್ವಲ್ಲ? ಇದನ್ನ ಏನೂ ಕೇಳದೆ ಅಲ್ಲಿ ವಾಲ್ಮೀಕಿ ಹಗರಣ ಆಯಿತು,
ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. SIT ರಚನೆ ಮಾಡಿದ್ದೀವಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ. ಹಣ 1 ಕೋಟಿ ಹೋಗಿರಲಿ, 1000 ಕೋಟಿ ಇರಲಿ, ಹಣ ಹೋಗಿರೋದು ಹಣನೇ. ಅದನ್ನು ವಾಪಸ್ಸು ತರದೆ ಬಿಡೋದೇ ಇಲ್ಲ. ತಪ್ಪು ಮಾಡಿದವ್ರನ್ನ ರಕ್ಷಣೆ ಮಾಡೋದೇ ಇಲ್ಲ ಅಂತೇಳಿ SIT ಮಾಡಿದ್ದೀವಿ. ನೀವು CBI ಕರೆಸಿದ್ದೀರಿ, ED ಕರೆಸಿದ್ದೀರಿ, ಮಲ್ಟಿ ಬ್ರಾಂಡ್ ಎನ್ಕ್ವೈರಿ ನಡೀತಾ ಇದೆ. ಇನ್ನೇನು ಮಾಡಬೇಕು? ಬ್ಯಾಂಕ್ನ ಅಧಿಕಾರಿ, ಕೇಂದ್ರ ಸರ್ಕಾರದ ಅಧೀನತಕ್ಕ ಬ್ಯಾಂಕಿನ ಅಧಿಕಾರಿ ನಾಪತ್ತೆ ಆಗಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಅದಕ್ಕೆ ಏನು ಹೇಳ್ತಾ ಇಲ್ಲ. ಇದಕ್ಕೆ ಮಾತಾಡಕ್ಕೆ ನಿಮಗೆ ವಿಧಾನಸಭೆ ಕರೆದಿರ್ಲಿಲ್ವಾ? ನಿಮ್ಮಲ್ಲಿ ರಾತ್ರಿ ಮಲ್ಲಿಕಡಿ ಅಂತ ಹೇಳಿದ್ವಾ? ನೀವು ಅಲ್ಲಿಂದ ಇಲ್ಲಿಗೆ ನಡ್ಕ ಬನ್ನಿ ಅಂತ ಹೇಳಿದ್ವಾ? ಗ್ಯಾರಂಟಿಗಳಿಗೆ SCP TSP ಹಣ ಕೊಟ್ಟಿದ್ರಿ ಅಂತಾರಲ್ಲ, ನೀವು ಕಾಯ್ದೆ ಮಾಡಿದ್ರ? SCP TSP ನೀವು ಡೀಮ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ 10,000 ಕೋಟಿಯನ್ನ ಬಿಜೆಪಿ ನೀವು ಬಳಸ್ಕೊಂಡ್ರಲ್ಲ, ದಲಿತರ ಬಗ್ಗೆ ಹಣ ತಗೋಬಾರ್ದಂತ ಗೊತ್ತಿಲ್ವಾ? ಬೋವಿ ನಿಗಮದಲ್ಲಿ 90 ಕೋಟಿ ದುರುಪಾಯಿತಲ್ಲ ನಿಮ್ಮ ಕಾಲದಲ್ಲೇ. ಶ್ರೀರಾಮುಲು ಇದ್ರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು, ನಿಮಗೆ ಗೊತ್ತಾಗ್ಲಿಲ್ವಾ? ಎನ್ಕ್ವೈರಿ ನಡೀತಾ ಇದೆಯಲ್ಲ 90 ಕೋಟಿದು, ಪ್ರಾಸಿಕ್ಯೂಷನ್ಗೆ ಆಜ್ಞೆ ಮಾಡಿದೀವಿ, ನಿಮಗೆ ಮನವರಿಕೆ ಆಗ್ಲಿಲ್ವಾ? ಮೂಡದ್ದು ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಪಾತ್ರ ಅಲ್ಲಿ? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ 18ನೇ ತಾರೀಕು ಒಬ್ಬ ಕಾರ್ಯಕರ್ತ ಲೋಕಾಯುಕ್ತ ಕೊಡ್ತಾನೆ, 1 ವಾರ ವೇಟ್ ಮಾಡಕ್ ಸಿದ್ಧ ಇಲ್ಲ. 26ಕ್ಕೆ ರಾಜ್ಯಪಾಲ ಕೊಡ್ತಾನೆ, 26 ಸಂಜೆ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ. ಇದು ಮೆಕ್ಯಾನಿಕಲ್ ಕೆಲಸನ? ರಾಜ್ಯಪಾಲರು ಸಂವಿಧಾನ ರಕ್ಷಕರು, ಆಳವಾದಂತ ಪರಿಶೀಲನೆ ಇರಬೇಕು, ಅದಕ್ಕೆ ಸಾಕಷ್ಟು ಪುರಾವೆಗಳು ಸಾಕ್ಷ್ಯಗಳಿರಬೇಕು. ಲೋಕಾಯುಕ್ತದ ಪೊಲೀಸ್ ತನಿಖೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು. ಏನನ್ನೂ ಕಾಯ್ದೇನೆ ಏಕೆ? ಸಂವಿಧಾನ ಸಂರಕ್ಷಣಾ ಹುದ್ದೆ ಇರ್ತಕ್ಕಂಥವ್ರು ಮತ್ತೊಂದು ಸಂವಿಧಾನ ಹುದ್ದೆ ರಕ್ಷಕರಿಗೆ ನೀವು ಕೊಟ್ಟಿದ್ದೀರಲ್ಲ, ಇದು ಎಷ್ಟು ಸರಿ ಇದೆ? ನಿಮ್ಮ ಜುರಿಸ್ಡಿಕ್ಷನ್ ಇದೆಯಾ? ಜಮೀನು ಕಳ್ಕೊಂಡಿದೆ, ಜಮೀನು ನೀವು ತಗೊಂಡಿದ್ದೀರಿ ಅಂತ ಹೇಳಿ ಮೂಡಾದ ಬೋರ್ಡ್ ಅವರು ನೀವೇ ತಪ್ಪು ಅಂತ ಹೇಳಿದಿರಿ. ನಿಮ್ದೇ ಸರ್ಕಾರ ಇದ್ದಾಗ ಕೊಟ್ಟಿದ್ದೀರಿ. ಇದಕ್ಕೆಲ್ಲ ಹೊಣೆ ಯಾರು? ನಿಮ್ಮ ಮೂಡಾದ ತಪ್ಪು. ಅದೊಂದು ಸ್ಟ್ಯಾಚ್ಯೂಟ್. ಸಿದ್ದರಾಮಯ್ಯರ ಪಾತ್ರ ಎಲ್ಲಿದೆ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಲ್ಲಿ ನೆಪೋಟಿಸಮ್ ಇದೆಯಾ? ಹಣ ಲಪ್ತಾಯಿಸಿದಾರ? 17A and 79 218 ಎಲ್ಲಿ ಅಟ್ರಾಕ್ಟ್ ಆಗುತ್ತೆ? ಕರಪ್ಷನ್ ಎಲ್ಲಿ ಅಟ್ರಾಕ್ಟ್ ಆಗುತ್ತೆ? ಇವತ್ತು ಮಂತ್ರಿಮಂಡಲದ ಸಂಪೂರ್ಣ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ. ಇದು ಒಂದು ಮ್ಯಾಂಡೇಟ್ ಪಡೆದಂತ ಸರ್ಕಾರ, ಪ್ರಜಾಸತ್ತಾತ್ಮಕ ಜನರಿಂದ ಆಶೀರ್ವಾದ ಪಡೆದು ಬಂದಿರತಕ್ಕಂಥ ಸರ್ಕಾರ. ಇದು ಜನರ ಸರ್ಕಾರ. ಜನರ ಸರ್ಕಾರವನ್ನು ದಿಲ್ಲಿಯಲ್ಲಿ ಕೂತು ಪ್ಲಾನ್ ಮಾಡಿ JDS BJP ಅವರು ಮಾತಾಡಿಕೊಂಡು ನಾಟಕ ಮಾಡ್ತಾ ವಿಷಯ ಇಲ್ಲದೆ ಇರೋದನ್ನ ವಿಷಯವನ್ನ ಪರಿವರ್ತನೆ ಮಾಡಿ ಗ್ಲೋಬಲ್ಸ್ ಥಿಯರಿಯನ್ನ ಹೇಳ್ತಾ ಜನರನ್ನ ಒಪ್ಸಕ್ಕೆ ಮಾತಾಡ್ತಾ ಇದ್ದೀರಲ್ಲ, ಯಾವ ನೈತಿಕ ಇದೆ? ನೈತಿಕತೆ ಇರಬೇಕಾದ್ರೆ ನಿಮ್ಗೆ ಹೋರಾಟ ಇರಬೇಕಲ್ಲ. ಯಾವ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ನಿಮ್ಮ ಒಬ್ಬ ಸದಸ್ಯ ಭಾಗಿಯಾಗಿದ್ದಾನೆ ಇತಿಹಾಸದಲ್ಲಿ? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರು ಭಾಗಿಯಾಗಿದ್ರಿ? ಸ್ವಾತಂತ್ರ್ಯ ಉದ್ದೇಶಗಳು ಏನ್ ಗೊತ್ತಿದ್ದಾವೆ ನಿಮಗೆ? ಸುಮ್ಮನೆ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಒಡ್ಲಿಕ್ಕೆ, ಸಾರ್ವಜನಿಕ ಜೀವನದ ಮೌಲ್ಯಗಳ ಅರಿವು ಇಲ್ಲದೆ ಇರ್ತಕ್ಕಂಥವ್ರು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಈ ನಾಡು ಕಂಡ ಅಪರೂಪದ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ, ಜನಪರವಾದಂತ ನಾಯಕ, ಹೋರಾಟ ಮತ್ತು ಸಿದ್ಧಾಂತದ ಮೂಲಕ ಇಡೀ ರಾಜ್ಯದ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ನಾಯಕ. ಬಂಧುಗಳೇ, ಬಿಜೆಪಿ JDS ಅವರ ಕುತಂತ್ರ ಮೂಡಾದ್ದಲ್ಲ, ವಾಲ್ಮೀಕಿದಲ್ಲ, ಗ್ಯಾರಂಟಿದಲ್ಲ, ಇವ್ಯಾವಗೆ ಮುಖ್ಯ ಅಲ್ಲ. ಸಿದ್ದರಾಮಯ್ಯನವರ ಮುಖಕ್ಕೆ ಮಸಿ ಬಡಬೇಕು, ವ್ಯಕ್ತಿತ್ವದ ಚಾರಿತ್ರ ಹರಣ ಮಾಡಬೇಕು, ಶಾಸಕರಲ್ಲಿ ಗಾಬರಿ ಹುಟ್ಟಿಸಬೇಕು. ಹಿಂಬಾಗಿಲಿನಿಂದ ಬಂದು ಜನರ ಆಶೀರ್ವಾದದಿಂದ ಪಡೆದಂತ ಸರ್ಕಾರವನ್ನು ಉರುಳಿಸಿ ಅಧಿಕಾರವನ್ನು ಹಿಡಿತಕ್ಕಂಥ ಹುನ್ನಾರವನ್ನು ಬಿಟ್ಟು ಯಾವ ಉದ್ದೇಶವು, ಪ್ರಜಾಸತ್ತಾತ್ಮಕ ಮಾರ್ಗಗಳು, ಸಂವಿಧಾನದ ಆಶೆಗಳು ಬಿಜೆಪಿ ಮತ್ತು JDS ಅವರಿಗೆ ಗೊತ್ತಿಲ್ಲ. ಅನೇಕ ದೂರುಗಳಿದ್ದಾವೆ ಅವರ ಮೇಲೆ, ಅನೇಕ ಹಗರಣಗಳು ನಡೆದಿದ್ದಾವೆ. ಅವೆಲ್ಲವೂ ಕೂಡ ದಾಖಲಾತಿಯಲ್ಲಿದ್ದಾವೆ.
ಮುಂದೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವೆಲ್ಲವನ್ನ ನಿವೇದನೆ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ಒಟ್ಟಾಗಿ ಇಂಥ ಒಂದು ಪ್ರಜಾಸತ್ತಾತ್ಮಕ ವಿರೋಧಿ, ಸಂವಿಧಾನ ವಿರೋಧಿ ನೀತಿಗಳನ್ನ ಖಂಡಿಸಿ ಇಡೀ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರ ಕಂಕಣಬದ್ಧವಾಗಿ ದುಡಿತೇವೆ. ಇವರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ. ನಾವು ನಿಮ್ಮ ಗೊಡ್ಡ ಬೆದರಿಕೆಗೆ ಹೆದರಿ ಮನೆಯಲ್ಲಿ ಕೂರವರಲ್ಲ. ಈ ಭಾರತದ ಪರಕೀಯ ಆಡಳಿತ ವಿರುದ್ಧ ಶಸ್ತ್ರ ಇಲ್ಲದೇನೆ ಅಸಹಕಾರ ಚಳವಳಿಯ ಮೂಲಕ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಿದ್ಧಾಂತ ಇದೆ, ಮೌಲ್ಯ ಇದೆ ಮತ್ತು ತತ್ವ ಇದೆ. ಈ ಮೌಲ್ಯ ಸಿದ್ಧಾಂತ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಸುಳ್ಳು ಅಪಪ್ರಚಾರದಿಂದ ಅಪಮೌಲ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಿಮ್ಮ ಈ ಒಂದು ಕುಟಿಲ ರಾಜಕೀಯ ತಂತ್ರವನ್ನ ಖಂಡಿಸಿ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ತಮಗೆಲ್ಲ ವಂದನೆಗಳು. ಈ ಐತಿಹಾಸಿಕ ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿ ಮಾಡಿದಂತ ಮಾನ್ಯ ಸಚಿವರಿಗೆ ಧನ್ಯವಾದಗಳು. ಈಗ ಈ ಒಂದು ಅಭೂತಪೂರ್ವ ಐತಿಹಾಸಿಕ ಜನಾಂದೋಲನ ಸಮಾವೇಶವನ್ನ ಉದ್ಘಾಟನೆಯ ಈ ಐತಿಹಾಸಿಕ ಕ್ಷಣದಲ್ಲಿ ಈಗ ಮೊದಲಿಗೆ ಕರ್ನಾಟಕದ ಕಲ್ಯಾಣದ, ಸಮೃದ್ಧಿ ಕರ್ನಾಟಕದ ಕಲ್ಯಾಣದ ಕನಸು ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ಗುರಿ. ಮೊದಲಿಗೆ ಜ್ಯೋತಿ ಬೆಳಗಿಸೋದ್ರ ಮೂಲಕ ಈ ಐತಿಹಾಸಿಕ ಜನಾಂದೋಲನ ಸಮಾವೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಗಣ್ಯರು ಮೊದಲು ಉದ್ಘಾಟನೆ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಅದಾದ ನಂತರ ಜ್ಯೋತಿ ಬೆಳಗಿಸೋ ಕಾರ್ಯಕ್ರಮ ಆದ ನಂತರ ಈ ಜನಾಂದೋಲನ ಸಮಾವೇಶವನ್ನ ಇಲ್ಲಿವರೆಗೆ ಮಾಡಿದ್ದು ಪಕ್ಷ ಜನಾಂದೋಲನ. ಇವತ್ತಿನಿಂದ ಜನರೇ ಜನಾಂದೋಲನವನ್ನ ನಡೆಸುವಂತ ಒಂದು ದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ಈ ಕಹಳೆಯನ್ನ ಊದಬೇಕು ಅಂತ ಕೂಡ ಜ್ಯೋತಿ ಬೆಳಗಿಸಿದ ಮೇಲೆ ವಿನಂತಿ ಮಾಡ್ತೀನಿ. ಈಗ ಜ್ಯೋತಿ ಬೆಳಗಿದ ನಂತರ ಎಲ್ಲ ಗಣ್ಯರು ದಯಮಾಡಿ ಅದೇ ವೇದಿಕೆಯಲ್ಲಿ ಈ ಜನತಂತ್ರ ವ್ಯವಸ್ಥೆಯನ್ನ, ಷಡ್ಯಂತ್ರವನ್ನ, ಈ ಜನತಂತ್ರ ಸರ್ಕಾರವನ್ನ ದಿಕ್ಕು ತಪ್ಪಿಸಲು ಈ ಕಹಳೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದಯಮಾಡಿ ಗಣ್ಯರು ಕಹಳೆಯನ್ನ ಮೊಳಗಿಸುವುದರ ಮೂಲಕ ಷಡ್ಯಂತ್ರ, ಈ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಜನರ ವಿರುದ್ಧ ಜನಾಂದೋಲನಕ್ಕೆ ಈ ಕಹಳೆಯನ್ನ ಊದೋದ್ರ ಮೂಲಕ ಜನಾಂದೋಲನ ಅಧಿಕೃತಗೊಳಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಈಗ ಉದ್ಘಾಟನೆ ಮಾಡಿದಂತ ಎಲ್ರಿಗೂ ಧನ್ಯವಾದಗಳು. ಇಂದು ಆಗಸ್ಟ್ 9ನೇ ತಾರೀಕು ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರ ಭಾರತ ಬಿಟ್ಟು ತೊಲಗಿ ಅನ್ನತಕ್ಕಂಥ ಕಾರ್ಯಕ್ರಮ. ಅದಕ್ಕೋಸ್ಕರವಾಗಿ 3 ನಿಮಿಷಗಳ ವಿಡಿಯೋವನ್ನು ಪ್ಲೇ ಮಾಡ್ತಾ ಇದ್ದೇವೆ. ವಿಜಯ್ ಮತ್ತಿಕಟ್ಟಿ.
ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ತಿರುವು ನೀಡಿದ ಕ್ವಿಟ್ ಇಂಡಿಯಾ ಚಳುವಳಿ ಆರಂಭವಾಗಿದ್ದು ಆಗಸ್ಟ್ 8ರಂದು. ಮಹಾತ್ಮ ಗಾಂಧಿ ಅವರು ಈ ಚಳುವಳಿಯನ್ನು ಮುಂಬಯಿಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಆರಂಭಿಸಿದ್ದರು. ಇದರ ಗುರಿ ಬ್ರಿಟಿಷ್ ಸರ್ಕಾರದಿಂದ ಭಾರತದ ಸ್ವಾತಂತ್ರ್ಯ ಪಡೆಯುವುದಾಗಿತ್ತು. 1942ರ ಆಗಸ್ಟ್ 8ರಂದು ಮುಂಬಯಿಯ ಗೋವಾಳಿಯಾ ಮೈದಾನದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಈ ಚಳುವಳಿ ನಡೆಸುವುದಾಗಿ ಕರೆ ನೀಡಿದರು. ಮುಂದೆ ಆ ಮೈದಾನವನ್ನು ಆಗಸ್ಟ್ ಕ್ರಾಂತಿ ಮೈದಾನ ಎಂದೇ ಹೆಸರಿಸಲಾಯಿತು. ದೇಶಾದ್ಯಂತ ಈ ಕರೆ ಮಿಂಚಿನ ಸಂಚಾರ ಉಂಟು ಮಾಡಿತು. ಚಳುವಳಿಯ ತೀಕ್ಷ್ಣತೆಯನ್ನು ಅರಿತ ಬ್ರಿಟಿಷರು ಬಹುತೇಕ ಪ್ರಮುಖ ನಾಯಕರನ್ನು ಜೈಲಿಗಟ್ಟಿದರು. ನಾಯಕರಿಲ್ಲದೆಯೇ ಚಳುವಳಿ ಉಗ್ರ ಸ್ವರೂಪವನ್ನು ಕಂಡಿದ್ದು ಈ ಚಳುವಳಿಯ ಹೆಗ್ಗಳಿಕೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಆಗಸ್ಟ್ 9ರಂದು ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಪ್ರತಿಧ್ವನಿಸಿತ್ತು. ಬ್ರಿಟಿಷರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಘರ್ಷಣೆ ನಡೆಯಿತು. ಈ ಹೋರಾಟ ವಿಕೋಪಕ್ಕೆ ತಿರುಗಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಲವು ನಾಯಕರನ್ನು ಜೀವಂತವಾಗಿ ಸುಟ್ಟು ಹಾಕಲಾಯಿತು. ಹೀಗೆ ಈ ಚಳುವಳಿಯನ್ನು ಬ್ರಿಟಿಷ್ ಸರ್ಕಾರವು ಹಿಂಸಾತ್ಮಕ ರೀತಿಯಲ್ಲಿ ಹತ್ತಿಕ್ಕಿತು. ಸುಮಾರು 1 ಲಕ್ಷ ಜನರನ್ನು ಬಂಧಿಸಲಾಯಿತು. ಜನರ ಮೇಲೆ ಲಾಠಿ ಪ್ರಹಾರ ಮಾಡಲಾಯಿತು. ಭಾರತದಲ್ಲಿ ನಡೆಯುತ್ತಿದ್ದ ಹೋರಾಟವು ಆಫ್ರಿಕಾ ಮತ್ತು ಏಷ್ಯಾದಲ್ಲಿದ್ದ ವಸಾಹತುಶಾಹಿಗಳ ವಿರುದ್ಧ ಹೋರಾಟಕ್ಕೆ ಪ್ರೇರಣೆಯಾಯಿತು. ಭಾರತವು ಈ ಹೋರಾಟದಲ್ಲಿ ಯಶ ಕಂಡರೆ ಅದು ವಿಶ್ವದ ಇತರ ವಸಾಹತುಶಾಹಿ ರಾಷ್ಟ್ರಗಳಲ್ಲಿನ ಜನರಿಗೂ ಸ್ಫೂರ್ತಿಯಾಯಿತು. ತಾವೂ ಸಹ ಹೋರಾಟ ಮಾಡಿದರೆ ದಾಸ್ಯದಿಂದ ಮುಕ್ತಿ ಹೊಂದಬಹುದು ಎಂಬ ಭಾವನೆ ಜನರಲ್ಲಿ ಮೊಳಕೆಯೊಡೆಯಿತು. ಇದು ಭಾರತದ ಹೋರಾಟಕ್ಕೆ ಸಿಕ್ಕ ದೊಡ್ಡ ಯಶಸ್ಸು ಕೂಡ ಆಯಿತು. ಹಲೋ 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 ಒಂದು ಸೈಡ್ಗ ಪ್ರೀತಿಯ ಬಂಧುಗಳೇ, ಇದೀಗ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಲಿದ್ದೇವೆ. ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಬಿಜೆಪಿ ಮತ್ತು ಜನತಾದಳದವರು ಮಾಡಿರುವಂತ ಎಲ್ಲ ಸುಳ್ಳು ಆರೋಪಗಳ ವಿರುದ್ಧ ಕರ್ನಾಟಕದ ಅತ್ಯಂತ ಜನಪ್ರಿಯ ವಕೀಲರು ಆಗಿರುವಂತ ನಮ್ಮ ಶಾಸಕರು ಆಗಿರುವಂತ ಎಸ್ ಪೊನ್ನಣ್ಣರವರು ಬಹಳ ಸುಂದರವಾದಂತ ಒಂದು ಪುಸ್ತಕವನ್ನ, ಮೂಢ ಹಗರಣದ ಬಗ್ಗೆ ಇರುವಂತಹ ಸತ್ಯವನ್ನ, ಅವರ ಸುಳ್ಳುಗಳನ್ನ ಸಮಾಜದ ಮುಂದೆ ಇಡೋದಕ್ಕೋಸ್ಕರ ಒಂದು ಸುಂದರವಾದ ಪುಸ್ತಕವನ್ನ ಈಗ ಸಮಾಜದ ಮುಂದೆ ತಂದಿದ್ದೇವೆ. ಮೂಢ ಮೂಢ ಎಂದು ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡ್ತಾ ಇರುವಂತ ಮೂಢಾತ್ಮರಿಗೆ ತಕ್ಕ ಉತ್ತರವನ್ನ ಕೊಡುವಂತ ಈ ಪುಸ್ತಕವನ್ನ ನೀವೆಲ್ಲರೂ ಕೂಡ
ನೀವೆಲ್ಲರೂ ಕೂಡ ಅದನ್ನ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಬೇಕು. ಈ ಪುಸ್ತಕದ ಸಾಫ್ಟ್ ಕಾಪಿಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಸಾಫ್ಟ್ ಕಾಪಿಯನ್ನ ಬಿತ್ತರಿಸ್ತೇವೆ. ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳ ಫೇಸ್ಬುಕ್ಗಳಲ್ಲಿ ಈ ಪುಸ್ತಕದ ಸಾಫ್ಟ್ ಕಾಪಿ ದೊರೆಯುತ್ತದೆ. ಅದನ್ನ ತಗೊಂಡು ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚೋದ್ರ ಮೂಲಕ ಸತ್ಯವನ್ನ ಸಮಾಜಕ್ಕೆ ಬಿತ್ತರಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಪುಸ್ತಕವನ್ನೊಮ್ಮೆ ನಮ್ಮ ಜನ ಸಮೂಹಕ್ಕೆ ಪ್ರದರ್ಶಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಅಪರೂಪದ ಗ್ರಂಥವನ್ನು ಬಿಡುಗಡೆ ಮಾಡಿದ ಗಣ್ಯರಿಗೆ ಧನ್ಯವಾದಗಳು. ಈಗ ಈ ಐತಿಹಾಸಿಕ ಜನಾಂದೋಲನ ಉದ್ಘಾಟನೆ ಮಾಡಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾನ್ಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಈ ಐತಿಹಾಸಿಕ ಜನಾಂದೋಲನ ಸಮಾವೇಶನ ಕುರಿತು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. बोलो भारत माता की। ಕೂತ್ಕೊಂಡ್ರೆ ಹಿಂದೆಗಡೆ ಇರೋಲ್ಲ ಅವರೆಲ್ಲ ಈಚೆವರು ಹೇಳ್ಸೋನಲ್ಲ. बोलो भारत माता की, कांग्रेस पार्टी की, सोनिया गांधी की, मल्लिकार्जुन खड़गे की, राहुल गांधी की, सिद्धरामैया की, ಆಯ್ತು 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 ಆಯ್ತು. ಆಯ್ತು, ಲೈವ್ ಹೋಗ್ತಾ ಇದೆ. ಆಯ್ತು 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 ಬಂದವಳೆ. ವೇದಿಕೆಯಲ್ಲಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸರ್ಕಾರವನ್ನ ತರಲಿಕ್ಕೆ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಂತ ರಾಜ್ಯಸಭಾ ಸದಸ್ಯರು, ಹಿರಿಯರಾದಂತ ರಣದೀಪ್ ಸಿಂಗ್ ಸುರ್ಜಿವಾಲಾರವರೇ,
ವೇದಿಕೆಯಲ್ಲಿರುವಂತ ನಮ್ಮ ಗೃಹ ಸಚಿವರೇ, ಎಲ್ಲ ಹಿರಿಯ ನನ್ನ ಮಂತ್ರಿಮಂಡಲದ ಎಲ್ಲ ನನ್ನ ಸಹೋದ್ಯೋಗಿಗಳೇ, ನಮ್ಮ ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯಗಳೇ, ನಮ್ಮ ಕೆಪಿಸಿಸಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಜಿಲ್ಲಾ ಅಧ್ಯಕ್ಷಗಳೇ, ಮಾಜಿ ಶಾಸಕರುಗಳೇ, ಮುಖ್ಯವಾಗಿ ಈ ಬೃಹತ್ ಐತಿಹಾಸಿಕ ಸಮಾವೇಶಕ್ಕೆ ಪಾಲ್ಗೊಂಡು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ತಾ ಇರುತ್ತ ಎಲ್ಲ ಕಾರ್ಯಕರ್ತರೇ, ಬಂಧು ಭಗಿನಿಯರೇ, ಸೋದರ ಸೋದರಿಯರೇ ಮತ್ತು ಮಾಧ್ಯಮ ಮಿತ್ರರೇ, ಈ ದಿನ ಸ್ವಲ್ಪ ಶಾಂತಿ ಇರಬೇಕು. ನಾನೇನು ಹೇಳ್ತೀನಿ ಕೇಳಬೇಕು. ಕೆಂಗೇರಿ ಬಿಡದಿಯಿಂದ ಹೇಳ್ಕೊಂಡು ಬಂದಿದ್ದೀನಿ ಮೈಸೂರು ಗಂಟ. ಯಾರು ಗಲಾಟೆ ಮಾಡದೆ ಕೇಳೋರೆ, ಈಗೂ ಕೇಳಬೇಕು. ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರೋ, ಕೈ ಮುಗಿದ್ದೀನಿ, ಸುಮ್ಮನೆ ಇರಬೇಕು. ಈ ದಿನ ಬ್ರಿಟಿಷರ ವಿರುದ್ಧ ಆಗಸ್ಟ್ 9ನೇ ತಾರೀಕು ಕ್ವಿಟ್ ಇಂಡಿಯಾ ಚಳವಳಿಯನ್ನ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡ್ಕೊಂಡು ಬಂತು. ಅಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಾವು ಮಾಡಿದೋ. ಇದೇ 9ನೇ ತಾರೀಕು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿ ಗಣಿ ದೊರೆಗಳ ವಿರುದ್ಧ, ಈ ದೇಶದ ಲೂಟಿಯನ್ನ ಹೊಡಿತಾ ಇರೋದ್ರ ವಿರುದ್ಧ 15 ವರ್ಷದ ಹಿಂದೆ ನಾವು ಬಳ್ಳಾರಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿನ ಆಗಸ್ಟ್ 9ನೇ ದಿನ ಇದೇ ರೀತಿ ದೊಡ್ಡ ಸಮಾವೇಶವನ್ನ ಮಾಡ್ದು. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದೋ, ಇಂದು NDA, ಬಿಜೆಪಿ, ಜನತಾದಳದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ, ಈ ಬಡವರ ಕಲ್ಯಾಣವನ್ನು ಉಳಿಸಲಿಕ್ಕೆ, ನಮ್ಮ 5 ಗ್ಯಾರಂಟಿಗಳಿಂದ ಈ ಬಡವರಿಗೋಸ್ಕರ ಮಾಡಬೇಕು ಅಂತ ಹೊರಟಿರುವಂತ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಈ ಚಳವಳಿಯನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಹುಡುಗ್ರ, ಸುಮ್ಮನೆ ಇರಲಿ ಕಾರ್ಯಕರ್ತರು, ಆ ಮೀಡಿಯಾ ಅವ್ರು ತೊಂದರೆ ಮಾಡಬೇಡಿ. ಮೀಡಿಯಾಕ್ಕೆ ತೊಂದರೆ ಮಾಡಬೇಡ, ಸುಮ್ಮನೆ ಇರಯ್ಯ. ಅವ್ರು ಹೊರಗಡೆ ಕಳ್ಸ್ತಾ ಇದ್ದಾರೆ, ನೀನ್ ಕೈ ಮುಗಿದೀನಿ, ಸುಮ್ಮನೆ ಇರೋ, ನೀನ್ ಕೈ ಮುಗಿತೀನಿ. ಪಾಪ ಅವರೆಲ್ಲ ಹೊರಗಡೆ ದೇಶಕ್ಕೆ ಕಳಿಸ್ತಾ ಇದ್ದಾರೆ, ಸುಮ್ಮನೆ ಇರು. ಒಂದು ಈ ಸಂದರ್ಭದಲ್ಲಿಗೆ ಬಯಸ್ತಾ ಇದ್ದೇನೆ, ಈ ಪಾದಯಾತ್ರೆ ಜನತಾದಳದವರು, ಬಿಜೆಪಿಯವರು ಸೇರಿ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಅಲ್ಲ ಇದು. ಅವರ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಪಾಪ ವಿಮೋಚನೆ ಯಾತ್ರೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ಅದು ನಮ್ಮದು ಅಧರ್ಮಿಗಳ ವಿರುದ್ಧ ಧರ್ಮ ಯುದ್ಧ, ನಮ್ಮದು ಅನ್ಯಾಯದ ವಿರುದ್ಧ ನ್ಯಾಯ ಯುದ್ಧ, ನಮ್ಮದು ಅಸತ್ಯದ ವಿರುದ್ಧ ಸತ್ಯ ಯುದ್ಧ. ಅದನ್ನ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ನಿಮಗೆ ಸಂವಿಧಾನವನ್ನು ತಂದುಕೊಟ್ಟು
ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಎಲ್ಲ ವರ್ಗದ ಜನರಿಗೆ ರಕ್ಷಣೆಯನ್ನು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇವತ್ತು ಈ ಒಂದು ಜನ ಆಂದೋಲನ ಕಾರ್ಯಕ್ರಮ ಈ ರಾಜ್ಯದ ನಮ್ಮ ಜನತೆಯ ರಕ್ಷಣೆಗೋಸ್ಕರ, ನಮ್ಮ ಸಂವಿಧಾನದ ರಕ್ಷಣೆಗೋಸ್ಕರ ಬಿಜೆಪಿ ಜನತಾದಳದವರು ಏನು ನಾವು ಅಧಿಕಾರಕ್ಕೆ ಬಂದಿದ್ದೇವೆ, 136 ಸೀಟು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಏನು ಬಂದಿದೆ, ಈ ಸರ್ಕಾರವನ್ನ 10 ತಿಂಗಳಲ್ಲಿ ತೆಗೆದುಹಾಕ್ತೀವಿ ಅಂತ ಹೇಳಿ ಏನು ಒಂದು ಹೋರಾಟ, ಒಂದು ಹುನ್ನಾರ ನಡೀತಾ ಇದೆ. ಈ ಬಡವರಿಗೋಸ್ಕರ ನಾವೇನು ರಕ್ಷಣೆಯನ್ನು ಕೊಟ್ಟು ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕನ್ನ ನಾವು ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಇದನ್ನ ನಾವು ರಕ್ಷಣೆ ಮಾಡಲಿಕ್ಕೆ ಈ ಒಂದು ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಿಮ್ಗೆಲ್ಲ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಮಾಡಿದ್ದೇವೆ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜೇಂದ್ರ, ನೀವು 170, 180 ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ. ಕುಮಾರಸ್ವಾಮಿ, ನಿನ್ನ ಮುಖಂಡತ್ವದಲ್ಲಿ 19 ಸೀಟ್ ಮಾತ್ರ ಗೆಲ್ತು. ಈ ಡಿ.ಕೆ. ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ. ಈ ಬ್ರಿಟಿಷ್ ಅವರು 200 ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಕ್ಕಾಗ್ಲಿಲ್ಲ. ನಿನ್ನ 19 ಸೀಟು ಈ ಬಡ ಜನತೆಯ ಶಕ್ತಿ, ಈ ಕಾಂಗ್ರೆಸ್ ಶಕ್ತಿ. ಇದನ್ನ ನಿನ್ನ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಬಂಡೆ ಜೊತೆ 136 ಜನ ಶಾಸಕರು ಇದ್ದಾರೆ. 1,80,00,000 ಜನ ಮತದಾರರು ಏನು ಮತವನ್ನ ಕೊಟ್ಟಿದ್ದಾರೆ, ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ನಿನ್ ಕೈಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇತಿಹಾಸ ಗೊತ್ತಿದ್ಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಂದಿರಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಅವಕಾಶ ನಿನಗೆ ಸಿಕ್ಕುದಿಲ್ಲ, ಅವಕಾಶನ ನೀನೇ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ. ಹಂಗೆ ನಮ್ಗೆ ಈ ನಿನ್ನ ಪಾಪದ ಯಾತ್ರೆಯನ್ನ, ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು ಜನತಾದಳವರು ಮಾಡಿಕೊಟ್ರು. ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದಂಡಿ ಯಾತ್ರೆ ನಡೀತು ಕಾಂಗ್ರೆಸ್. ಎಸ್.ಎಂ. ಕೃಷ್ಣರವರು ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದವರೆಗೂ. ರಾಹುಲ್ ಗಾಂಧಿ ಅವರು ಈ ದೇಶದ ಐಕ್ಯತೆಗೋಸ್ಕರ, ಈ ದೇಶದ ಸಮಗ್ರತೆಗೋಸ್ಕರ, ಈ ಬಡವರಿಗೋಸ್ಕರ, ಬೆಲೆ ಏರಿಕೆಗೋಸ್ಕರ, ಯುವಕರಿಗೋಸ್ಕರ
ಭಾರತವನ್ನ ಒಂದು ಮಾಡ್ಲಿಕ್ಕೋಸ್ಕರ ಕಾಶ್ಮೀರ್ ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ನಡೆದಿದ್ರು. ಇದೇ ಸಿದ್ದರಾಮಯ್ಯನವರು ನಾವೆಲ್ಲ ಕಾಂಗ್ರೆಸ್ಸಿಗರು ಸೇರಿ ಈ ರಾಜ್ಯದ ಸಂಪತ್ತನ್ನ ಲೂಟನ್ನ ತಪ್ಪಿಸ್ಲಿಕ್ಕೋಸ್ಕರ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡಿದ್ರು. ಈ ಕಾವೇರಿ ನದಿಯ ರಕ್ಷಣೆಗೋಸ್ಕರ, ಕಾವೇರಿ ಜಲಾನಯ ಪ್ರದೇಶದ ನೀರಿಗೋಸ್ಕರ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ಇವತ್ತು ಮೇಕೆದಾಟು ಪಾದಯಾತ್ರೆ ಮಾಡ್ದು. ಆ ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರ ಮೇಲೆಲ್ಲ ಕೇಸ್ ಹಾಕ್ಸಿದ್ರಿ, ಎಲ್ಲರೂ ಕೂಡ ಕೇಸ್ ಹಾಕ್ಸಿದ್ರಿ. ಕೋವಿಡ್ ನೆಪ ಹೇಳಿ ನಮ್ಮ ಇದನ್ನ ತಡೆ ಒಟ್ಟಿದ್ರಿ. ಆದ್ರೆ ನಿಮ್ಮ ಕೇಸಿಗೆ ಎದುರುಕೊಳ್ಳಿಲ್ಲ, ಈ ಪ್ರಾಣಕ್ಕೆ ಎದುರುಕೊಳ್ಳಿಲ್ಲ. ಹೋರಾಟವನ್ನು ಮಾಡಿ ಹೆಜ್ಜೆ ಹಾಕುತ್ತೇವೆ, ನೀರಿಗೂ ಹೆಜ್ಜೆ ಹಾಕುತ್ತೇವೆ, ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಹೋರಾಟ ಮಾಡಿ ಪಾದಯಾತ್ರೆಯನ್ನು ನಾವು ಮಾಡ್ದೋ. ಈ ನಾಡಿನ ರೈತರಿಗೋಸ್ಕರ, ಈ ನಾಡಿನ ನೀರಿನ ರಕ್ಷಣೆಗೋಸ್ಕರ, ಈ ನಾಡಿನ ಜಲದಗೋಸ್ಕರ ನಾವು ಹೋರಾಟವನ್ನು ಮಾಡ್ದೋ. ನಿಮ್ಮ ಯಾತ್ರೆ ಎಂತಕ್ಕೆ? ಕುಮಾರಸ್ವಾಮಿ ಏನ್ ಹೇಳಿದ್ರು, GT ದೇವೇಗೌಡರು ಏನ್ ಹೇಳಿದ್ರು, ಅದನ್ನ ಮುಂದಕ್ಕೆ ನಾನು ನಿಮ್ಗೆಲ್ಲ ತೋರಿಸೋನಿದ್ದೇನೆ. ಬಂಧುಗಳೇ, ಈಗಾಗಲೇ ನಾನು ಹೇಳ್ದಂಗೆ ನಮ್ಗೆ ಒಂದು ದೊಡ್ಡ ಅವಕಾಶವನ್ನ ತಾವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಿ. 2023ರಲ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ 43% ಮತವನ್ನ ಕೊಟ್ಟಿದ್ದೀರಿ, ಜನತಾದಳಕ್ಕೆ 9% ಮತವನ್ನ ಕೊಟ್ಟಿದ್ದೀರಿ, ಲೋಕಸಭೆಯಲ್ಲಿ 45% ಕೊಟ್ಟಿದ್ದೀರಿ, ಜನತಾದಳಕ್ಕೆ 5%, ಬಿಜೆಪಿ 1 ಸೀಟ್ ಇದ್ದೋ ನಾವು, ಈಗ ಬಿಜೆಪಿ 17 ಸೀಟ್ ಆಗಿದೆ. ಅವ್ರು 2 ಸೀಟ್ ಗೆದ್ದಿದ್ದಾರೆ. ನಾವು ಒಪ್ತೇವೆ, ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ತೇವೆ. ಆದರೆ ನಾವು ಏನಾರು ನೀವು 10 ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ತೀನಿ ಅಂತ ಏನು ಭ್ರಮೆಯಲ್ಲಿದ್ದೀರಲ್ಲ, ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. 10 ವರ್ಷ ಅಲ್ಲ, 10 ತಿಂಗಳಲ್ಲ, ಇನ್ನು 10 ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. 10 ವರ್ಷ ಆದ್ರೂ ಸಾಧ್ಯ ಇಲ್ಲ, ಇದು ಗಮನದಲ್ಲಿಟ್ಕೊಳ್ಬೇಕು. ಇವತ್ತು ಬಂಧುಗಳೇ, ನಾನು ಹೇಳೋದಿಷ್ಟೇ, ಇವತ್ತು ಒಂದು ಮೂಢ ಹಗರಣದ ಗಮನದಲ್ಲಿಟ್ಕೊಂಡು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಂದಿದ್ದೀರಿ. ಏನ್ ಮೂಢ ಹಗರಣ, ಏನ್ ನಡೆದಿದೆ? ನಾವೆಲ್ಲ ಮಾನವೀಯರು. ಇವತ್ತು ಪಾರ್ವತಿ ಸಿದ್ದರಾಮಯ್ಯನವರ ಧರ್ಮಪತ್ನಿ, ಆ ಹೆಣ್ಣು ಮಗಳಿಗೆ ಅವ್ರ ಅಣ್ಣ ಒಂದು ಜಮೀನನ್ನ ಖರೀದಿ ಮಾಡಿಬಿಟ್ಟು ಅರ್ಶನ ಕುಂಕುಮಕ್ಕೋಸ್ಕರ ಹೆಣ್ಮಕ್ಳಿಗೆ ಒಂದು 3 ಎಕರೆ ಜಮೀನನ್ನ ಕೊಡ್ತಾರೆ. ಬರೀ 3 ಎಕರೆ ಜಮೀನನ್ನ ಕೊಡ್ತಾರೆ. ಮೂಡಾರವರು ಅಕ್ರಮವಾಗಿ ಆ ಜಮೀನನ್ನ ಒತ್ತಾಯಿಸ್ಕೊಳ್ತಾರೆ. ನೀವು ನಿಮ್ಮ ಮನೆ ಹೆಣ್ಮಕ್ಳಿಗೆ, ನಿಮ್ಮ ತಂಗಿದೀರ್ಗೆ, ನಿಮ್ಮ ಅಕ್ಕದಿರ್ಗೆ ಏನೋ ದುಡ್ಡು, ಚಿನ್ನನೋ, ಕಾಸೋ, ಜಮೀನೋ ಕೊಡ್ತೀರಿ. ತನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆ ತಾಯಿ ಕಾಪಾಡಿಕೊಂಡು ಕುಡ್ಕೆಯಲ್ಲಿ, ಮಡಕೆಯಲ್ಲಿ, ಬ್ಯಾಂಕಲ್ಲಿ ಇಟ್ಕೊಂಡು ಆ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರೋದು ನಮ್ಮ ಭಾರತೀಯ ಸಂಸ್ಕೃತಿ, ಅದು ನಮ್ಮ ಧರ್ಮ. ಅದಕ್ಕೆ ಹೆಣ್ಣುಮಗಳು ಆ ಜಮೀನನ್ನ ಇಟ್ಕೊಂಡು ಕಾಪಾಡಿಕೊಂಡು ಬಂದಿರ್ತಾಳೆ. ಪಾಪ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ರಾಜ್ಯದ ಉದ್ದಗಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಗ್ತಾರೆ, ನನ್ನ ಧರ್ಮಪತ್ನಿಗೆ ಅವ್ರ ಅಣ್ಣ ಒಂದು 3 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಅಂತೇಳಿ. 3 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಸರ್ಕಾರದವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಕ್ವಿಷನ್ ಮಾಡ್ಕೊಂಡಿಲ್ಲ. ಸರ್ಕಾರದವರು ಅಕ್ವಿಷನ್ ಮಾಡ್ಕೊಂಡಿಲ್ಲ. ಡಿನೋಟಿಫಿಕೇಶನ್ ಆಗಿದ್ದಂತ ಜಮೀನನ್ನ ಸರ್ಕಾರದವರು ಈತ ಖರೀದಿ ಮಾಡಿಕೊಂಡು ಆ ಅಕ್ಕಂಗೋ ತಂಗಿಗೋ ಜಮೀನನ್ನ ಕೊಟ್ಟಿದ್ದಾರೆ. ಆ ಜಮೀನನ್ನ ಕೊಟ್ಟದ್ದನ್ನ ಸರ್ಕಾರಕ್ಕೆ ಹೋಗಿ ನನ್ನ ಜಮೀನನ್ನ ನನಗೆ ಕೊಡಿ ವಾಪಸ್ಸು ಅಂತ ಕೇಳ್ಕೊಳ್ತಾ ಇದ್ದಾರೆ ಪಾರ್ವತಿಯವರು. ಕೇಳ್ಕೊಂಡದನ್ನ ಸರ್ಕಾರ ತೀರ್ಮಾನ ಮಾಡಿ, ಇಲ್ಲಮ್ಮ 100ಕ್ಕೆ 100 3 ಎಕರೆ ಕೊಡಿ, 3 ಎಕರೆ ತಗೊಂಡಿದ್ದೀರಿ, 3 ಎಕರೆ 90 ಗುಂಟೆ ಕೊಡಿ ಅಂತ ಕೇಳ್ತಾರೆ. ಆಗುದಿಲ್ಲ ಅಮ್ಮ, ಕಾನೂನು ಈ ರೀತಿ ಇದೆ,
ದಯವಿಟ್ಟು 3 ಎಕರೆ ಸರಿಯಾಗಿ ನನ್ನಂತವನಾಗಿದ್ರೆ ನಂದು ಹೋರಾಟ ಬೇರೆ ಇರೋದು. ಆದ್ರೆ ಪಾಪ ಹೆಣ್ಮಗಳು ಅರ್ಧ ಜಮೀನಿಗೆ ಮೂಡಾರವ್ರೇನೋ ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟು ನಯವಾಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಸರ್ಕಾರಕ್ಕೆ. ಮಾಡಿಕೊಟ್ಟು ನೀವು ಎಲ್ಲಿ ಜಮೀನು ಕೊಡ್ತೀರೋ ಕೊಡಿ ಅಂತ ಕೇಳ್ತಾರೆ. 14 ಸೈಟ್ ಕೊಟ್ಟಿದ್ದಾರೆ. ಸರ್ಕಾರದವರು ಮೂಡಾರದವರು ಒತ್ತುವರಿ ಮಾಡ್ಕೊಂಡವ್ರು ಅವರು. ಈಗ ನೀವು ನಿಮ್ಮ ಜಮೀನು ನಿಮ್ಮ ಪಕ್ಕದಲ್ಲಿ ಯಾವ್ದಾದ್ರು ಜಮೀನು ಯಾರು ಒತ್ತುವರಿ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತೀರಾ? ಓಲೆ ಪಾರ್ವತಿ ಅಕ್ಕ ಯಾವ್ದಾದ್ರು ಜಮೀನ್ಗೆ ಒತ್ತುವರಿ ಮಾಡ್ಕೊಂಡು ಹೋಗಿದ್ರಾ? ಯಾರು ಕಳ್ತನ ಮಾಡಿದ್ರಾ? ಯಾವುದು ಇಲ್ಲ. ನನ್ನ ಜಮೀನಿಗೆ ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ನನಗೆ ಕೊಡಿ ಅಂತ ಕೇಳಿ ಸರ್ಕಾರದವರು ಒಂದು 50-50 ಅಂತ ಮಾಡಿ ಒಂದು 38,000 ಅಂದ್ರೆ 1,60,000 ಅಡಿ ಹೋಯ್ತು. 38,000 ಅಡಿ ಸೈಟ್ ಅನ್ನ ಡೆವಲಪ್ಡ್ ಸೈಟ್ ಅಂತ ಕೊಟ್ಟಿದ್ದಾರೆ. ಏನ್ ತಪ್ಪಿದೆ? ಏನ್ ಮಾಡಬಾರ್ದು ಮಾಡಿದೆ? ಏನ್ ಮುಖ್ಯಮಂತ್ರಿಗಳು ಏನಾದ್ರು ಸಿದ್ದರಾಮಯ್ಯನವರು ನನ್ನ ಹೆಂಡತಿಗೆ ಈ ಜಮೀನನ್ನ ಬರ್ಕೊಡಿ ಅಂತ ಹೇಳಿ ಏನಾದ್ರು ಬರ್ದಿದಾರಾ? ಆದೇಶ ಮಾಡಿದಾರಾ? ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರಾ? ಏನು ಇಲ್ಲ. ಓಲಿ ಆಯ್ತಪ್ಪ, ಏನಾದ್ರು ತಪ್ಪು ಮಾಡಿದ್ದ ಬರಲ್ಲ. ಇದನ್ನ ಯಾವ ಕಾಲದಲ್ಲಿ ಕೊಟ್ರಿ? ಬೊಮ್ಮಾಯಿಯವರೇ, ನೀನೇ ಮುಖ್ಯಮಂತ್ರಿ ಆಗಿದ್ದಾಗ, ಬೈರ್ತಿ ಬಸವರಾಜ್ ಮಂತ್ರಿ ಆಗಿದ್ದಾಗ, ಸುರೇಶನ್ ಕಾಲದಲ್ಲ, ಸಿದ್ದರಾಮಯ್ಯನವ್ರ ಕಾಲದಲ್ಲ, ಇದಕ್ಕೆ ಒಂದು ಸೈಟ್ ಅನ್ನ ಕೊಟ್ಟಿದ್ದಾರೆ. ಏನು ಇದನ್ನ ತೆಗೆದುಕೊಂಡು ನಿಮ್ಮ ತಟ್ಟೆಲಿ ಯಗಣಗಳಿವೆ, ನೋಣ ಅಲ್ಲ ಯಗಣಗಳಿವೆ. ಆ ಯಗಣ ಈಗ ಇದರಲ್ಲಿ ಅಸೆಂಬ್ಲಿಲಿ ಸಿದ್ದರಾಮಯ್ಯನವರು ಹೇಳಿದ್ರು 25 ಹಗರಣಗಳು, ಬೋವಿ ಹಗರಣ, ಯಡಿಯೂರಪ್ಪನ ಹಗರಣ, PSI ಹಗರಣ, ಹಿಂಗೆ ದೊಡ್ಡ ಪಟ್ಟಿ ಇದೆ. ನಮ್ಮ ಮಂತ್ರಿಗಳು ಕೆಲವೆಲ್ಲ ಪರಮೇಶ್ವರ್ ಅವರೆಲ್ಲ ಕೆಲವು ಬಿಡಿಸಿ ಹೇಳ್ತಾರವೆಲ್ಲ. ಬಿಟ್ಕಾಯಿನ್ ಹಗರಣ, ಮೈನಿಂಗ್ ಹಗರಣ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ. ಏನ್ ಬಹಳ ಕ್ಲೀನ್ ಸ್ವಾಮಿ ಅಂತೆ, ಕುಮಾರಸ್ವಾಮಿ ಬಹಳ ಕ್ಲೀನ್ ಅಂತೆ.